ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 66ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈಗ ಸೀನು ಶಿಫ್ಟ್ ಆಗಿ ಮಹಾರಾಣಿ, ರಾಣಿ ದಿ, ರಾಣಿ ಜಾನ್, ರಾಣಿ ಲೀ ಇವರೆಲ್ಲರೂ ಕುತ್ಕೊಂಡು ಮೋಜಾಂಗ್ ಆಡ್ತಿರ್ತಾರೆ. ಅವರು ಮೋಜಾಂಗ್ ಆಡುವಾಗ ಅದ್ರಲ್ಲಿ ಬರೋ ಗಾಳಗಳನ್ನ ಅವರು ಜೋರಾಗಿ ಹೇಳ್ತಿರ್ತಾರೆ. ಇದರಿಂದ ರಾಣಿ ಶೂ ಬಾಗ್ಲು ತಕೊಂಡು ಆಚೆಗೆ ಬರ್ತಾಳೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಇವರೆಲ್ಲರೂ ಸೇರ್ಕೊಂಡು ರಾಣಿ ಶೂದು ಪ್ಯಾಲೇಸ್ ಏನಿರುತ್ತಲ್ಲ ಅದ್ರ ಆಚೆಗಡೆ ಆಡ್ತಿರ್ತಾರೆ. ರಾಣಿ ಶೂ ಆಚೆ ಬರ್ತಾ ಹೇಳ್ತಿರ್ತಾಳೆ, ಇದೇನ್ ನಡೀತಾ ಇದೆ ಇಲ್ಲಿ? ಬೆಳಗ್ಗೆಯಿಂದ ನೀವು ನನ್ನ ಬಾಗ್ಲ ಹತ್ರ ಯಾಕೆ ಮೋಜಾಂಗ್ ಆಡ್ತಿದ್ದೀರಾ? ಎಷ್ಟು ಸೌಂಡ್ ಮಾಡ್ತಿದ್ದೀರಾ ಗೊತ್ತಾ ನೀವು? ಮಹಾರಾಣಿ ಇಲ್ಲಿ ಒಂದು ಗಾಳನ ಬಿಡ್ತಾಳೆ, ಅದರಲ್ಲಿ 3 ಹೂವ ಇರುತ್ತೆ. ಅದರಿಂದ ರಾಣಿ ದಿ ಏನಿರ್ತಾಳೆ ಅವಳು ಗೆದ್ಬಿಡ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ ಥ್ಯಾಂಕ್ ಯು ಮಹಾರಾಣಿ ಅಂತ. ಮಹಾರಾಣಿ ಬೇಜಾರ್ ಮಾಡ್ಕೊಂಡು ಹೇಳ್ತಿರ್ತಾಳೆ ಇವತ್ತು ನಾನು ಹಣೆ ಬರ ಅಂತ. ಆಮೇಲೆ ಅವಳು ಪಟ್ಟಂತ ರಾಣಿ ಶೂ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ ನಿನ್ನಿಂದಾನೇ ಎಲ್ಲ ಹಾಳಾಗಿದ್ದು. ರಾಣಿ ಶೂ ಮಹಾರಾಣಿ ಕಡೆ ನಡ್ಕೊಂಡ್ ಬರ್ತಾ ಹೇಳ್ತಿರ್ತಾಳೆ ಏನಿದು ನಾನ್ಸೆನ್ಸ್ ಮಾತಾಡ್ತಿದ್ಯಾ? ನೀನ್ ಸೋಲೋದಕ್ಕೆ ನಾನ್ ಹೇಗ್ ಕಾರಣ ಆಗ್ತೀನಿ? ಮಹಾರಾಣಿ ಎಲ್ಲಾನು ಜೋಡಿಸ್ಕೊಳ್ತಾ ಹೇಳ್ತಿರ್ತಾಳೆ ನಾನೇನೋ ಗೆಲ್ಲೋ ಅಂತ ಸ್ಥಿತಿಲಿದ್ದೆ, ನೀನು ಆಚೆಗೆ ಬಂದಿದ್ದಕ್ಕೆ ನಿನ್ನಿಂದ ನನಗೆ ಬ್ಯಾಡ್ ಲಕ್ ಬಂದು ನಾನು ಸೋತೋಗಿದ್ದು. ರಾಣಿ ಶೂ ಹೇಳ್ತಿರ್ತಾಳೆ ಇದೆಲ್ಲ ನಾನ್ಸೆನ್ಸು, ನಾನ್ ನಿಮ್ಗೆಲ್ಲರಿಗೂ ವಾರ್ನಿಂಗ್ ಮಾಡ್ತಿದ್ದೀನಿ, ಇದನ್ನೆಲ್ಲ ಎತ್ಕೊಂಡು ನೀವು ಇಲ್ಲಿಂದ ಹೊರಟೋಗಿ, ಇಲ್ಲಾಂದ್ರೆ ನಾನಂತೂ ಸುಮ್ಮನೆ ಇರಲ್ಲ, ನಾನು ಮಹಾರಾಜರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಮಹಾರಾಣಿ ಸುಜಿಂಗ್ ಹೇಳ್ತಿರ್ತಾಳೆ ಇದ್ರ ಅವಶ್ಯಕತೆ ಎಲ್ಲ ಏನೂ ಇಲ್ಲ, ಇನ್ ಸ್ವಲ್ಪ ತಲೆ ಮಹಾರಾಜರು ಇಲ್ಲಿಗೆ ಬರ್ತಾರೆ. ಮಹಾರಾಜರು ಹೇಳಿದ್ರು ದರ್ಬಾರಿನ ಕೆಲಸ ಎಲ್ಲ ಮುಗಿದ್ಮೇಲೆ ಅವರು ಕೂಡ ನಮ್ ಜೊತೆ ಒಂದೆರಡು ಗೇಮ್ ಆಡ್ತಾರಂತೆ. ರಾಣಿ ಶೂಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ, ಇದು ಜಾಸ್ತಿ ಆಯ್ತು, ನಿಜವಾಗ್ಲೂ ಇದು ತುಂಬಾ ಓವರ್ ಆಯ್ತು, ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಮಹಾರಾಣಿ ಸೂಜಿಂಗು ಪಟ್ಟಂತ ಅವಳು ಹೊಟ್ಟೆ ಇಟ್ಕೊಂಡು ಅಯ್ಯೋ ಯಪ್ಪ ಯಾಕೋ ಸ್ವಲ್ಪ ಹೊಟ್ಟೆ ನೋವ್ತಿದ್ಯಲ್ಲ, ಒಂದ್ ನಿಮಿಷ ನಾನು ರಾಣಿ ಶೂ ನನ್ ಬದಲು ನೀವೇ ಆಡಿ, ನಂದು ಗಾಳಗಳೇನಿದೆ ಅದೆಲ್ಲ ತುಂಬಾ ಚೆನ್ನಾಗಿದೆ, ಗೆಲ್ಲೇಬೇಕು, ಸೋಲೋ ಹೋಗಿಲ್ಲ, ಸರಿ ಆಯ್ತಾ ಅಂತ ಅನ್ಬಿಟ್ಟವಳು ತ್ಯಾಂಗಿ ಇಲ್ಲಿ ಕೇಳು, ಇವ್ರಿಗೆ ಆಟ ಆಡೋದ್ ಹೆಂಗೆ ಅಂತ ಹೇಳ್ಕೊಂಡ್ ಕೊಡು. ಅವಳು ಇಲ್ಲಿ ಡ್ರಾಮಾ ಮಾಡ್ತಾ ಅಲ್ಲಿಂದ ಎದ್ದು ಓಡೋಗ್ತಿರ್ತಾಳೆ. ತ್ಯಾಂಗಿ ಕೂಡ ಹೂ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿಕ್ದವರೆಲ್ಲರೂ ನಗ್ತಿರ್ತಾರೆ. ಮಹಾರಾಣಿ ಸುಸಿಂಗ್ ಅಲ್ಲಿಂದ ಹೋಗ್ತಿರೋದನ್ನ ನೋಡ್ಕೊಂಡು ರಾಣಿ ಶೂ ಹೇಳ್ತಿರ್ತಾಳೆ ಎಲ್ಲಿಗೆ ಹೋಗ್ತಿದ್ದೀರಾ? ನಾನು ಇನ್ನು ಹೂ ಅಂತ ಒಪ್ಕೊಂಡೇ ಇಲ್ಲ. ಮಹಾರಾಣಿ ಸುಸಿಂಗು ಏನು ಕೇಳಿಸ್ಕೊಳ್ಳಲ್ಲ, ಅಲ್ಲಿಂದ ಸುಮ್ನೆ ಹಾಗೆ ಓಡೋಗ್ಬಿಡ್ತಾಳೆ. ಇದನ್ನೆಲ್ಲ ನೋಡಿ ರಾಣಿ ಶೂಗು ಸ್ವಲ್ಪ ಖುಷಿ ಆಗುತ್ತೆ, ಯಾಕೆಂದ್ರೆ ಅವಳನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡ್ರು ಅಂತ. ಮಿಕ್ಕಿದ 3 ಜನದ ಕಡೆ ತಿರುಗ್ತಾ ರಾಣಿ ಶೂ ಹೇಳ್ತಿರ್ತಾಳೆ ನೋಡಿ ಮಹಾರಾಣಿ ಇಷ್ಟೊಂದು ಫೋರ್ಸ್ ಮಾಡ್ತಿರೋದಕ್ಕೆ ನಾನು ಹೋಗ್ಲಿ ಪಾಪ ಅಂತ ಸಹಾಯ ಮಾಡ್ತಿದ್ದೀನಿ ಅಷ್ಟೇ, ಆದ್ರೆ ನಾನು ಎಲ್ಲರಿಗೂ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಾನು ಬರೀ ಒಂದೇ ಆಟ ಆಡೋದು. ಅದಕ್ಕೆ ರಾಣಿ ಜಾನ್ ಮತ್ತೆ ರಾಣಿ ಲೀ ಏನಿರ್ತಾರೆ ಸರಿ ಆಯ್ತು ಕುತ್ಕೋ ಅಂತ ಹೇಳ್ತಿರ್ತಾರೆ. ರಾಣಿ ಶೂ ಕುತ್ಕೊಂಡ ಮೇಲೂ ಕೂಡ ಹೇಳ್ತಿರ್ತಾಳೆ ಇದನ್ನೆಲ್ಲ ಏನ್ ನಾನ್ ಇಷ್ಟಪಟ್ಟೇನ್ ಮಾಡ್ತಿಲ್ಲ, ಇದೆಲ್ಲ ಮಹಾರಾಣಿಯ ಆದೇಶ, ನಾನು ಒಬ್ಳು ಹೆಂಡತಿ ಆಗಿರೋದ್ರಿಂದ ಮಹಾರಾಜರಿಗೆ ನಾನು ಇದನ್ನೆಲ್ಲ ಒಪ್ಕೊಳ್ಳೇಬೇಕು. ಅದಕ್ಕೆ ರಾಣಿ ದಿ ಹೇಳ್ತಿರ್ತಾಳೆ ಮಾತು ಜಾಸ್ತಿ ಆಯ್ತು, ಈಗ ಫಸ್ಟ್ ಒಂದು ಗಾಳನ ಎತ್ಕೋ. ರಾಣಿ ಶೂ ತ್ಯಾಂಗಿ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ ಇಲ್ಲಿ ಕೇಳು, ಇದು ನಾನು ಮೊದ್ಲೇ ಸತಿ ಆಡ್ತಿರೋದು, ಇದನ್ನ ಹೇಗಾಡೋದು ಅಂತ ಕೇಳ್ತಿರ್ತಾಳೆ. ತ್ಯಾಂಗಿ ಮುಂದೆ ಬಗ್ತಾ ಹೇಳ್ತಿರ್ತಾಳೆ ರಾಣಿ ಶೂ ನಿಮ್ದು ಏನೇನ್ ಗಾಳ ಇದೆಯಲ್ಲ ಅದೆಲ್ಲ ತುಂಬಾ ಚೆನ್ನಾಗಿದೆ, ಮಿಸ್ಸಿಂಗು ಒಂದೇ ಇರೋದು, ನೀವು ಅದನ್ನ ಕರೆಕ್ಟ್ ಆಗಿ ತಗೊಂಡ್ರೆ ಗೆಲುವು ನಿಮ್ದೇ ಆಗುತ್ತೆ. ರಾಣಿ ಶೂ ಓ ಹೌದಾ ಅಂತ ಅನ್ಬಿಟ್ಟು ಅವಳು ಒಂದು ಗಾಳನ ಎತ್ಕೋತಾಳೆ. ಅದು ಅವಳಿಗೆ ಯಾವ್ದು ಬೇಕಾಗಿರುತ್ತಲ್ಲ ಕರೆಕ್ಟ್ ಆಗಿ ಅದೇ ಬರುತ್ತೆ. ತ್ಯಾಂಗಿ ಫುಲ್ಲು ಖುಷಿ ಆಗ್ತಾ ಹೇಳ್ತಿರ್ತಾಳೆ ಓ ರಾಣಿ ಶೂ ನಿಜವಾಗ್ಲೂ ನಿಮ್ಗೆ ಇದೇ ಬಂದ್ಬಿಡ್ತಾ, ನೀವು ಗೆದ್ಬಿಟ್ರಿ. ರಾಣಿ ಶೂ ಮೊದ್ಲೇ ಸತಿನೇ ಆಡಿ ಗೆದ್ರು ಅಂತ ತ್ಯಾಂಗಿ ಹೇಳ್ತಿರ್ತಾಳೆ. ಇದನ್ನ ಕೇಳಿ ಮಿಕ್ಕಿದ ರಾಣಿ ಎಲ್ಲ ಸ್ವಲ್ಪ ಶಾಕ್ ಆಗಿರ್ತಾಳೆ, ಡ್ರಾಮಾ ಆಡ್ತಿರ್ತಾರೆ. ಇಲ್ಲಿ ರಾಣಿ ಶೂ ಏನಿರ್ತಾಳೆ ಅವಳು ಫುಲ್ಲು ಖುಷಿಯಲ್ಲಿ ನಗ್ತಾ ಇರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.